ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ ಇವತ್ತು ಅತ್ತಿಬೆಲೆ ಭೀಮಸ್ ಕಿಚನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲಿ ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇದ್ದಾರೆ. ಈಗ ಬನ್ನಿ ನೋಡೋಣ ಒಂದು ವೆಜ್ ಫ್ರೈಡ್ ರೈಸ್ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇದ್ದಾರೆ. ವೆಜ್ ಫ್ರೈಡ್ ರೈಸ್ ಮಾಡೋದಕ್ಕೆ ಬ್ರೋಕ್ಲಿ ತೊಗೊಂಡಿದ್ದಾರೆ. ಬ್ರೋಕ್ಲಿ ಸ್ವಲ್ಪ ತೊಗೊಂಡಿದ್ದಾರೆ, ಒಂದು ಹಿಡಿಯಷ್ಟು ಬ್ರೋಕ್ಲಿ. ಇದನ್ನ ಸಣ್ಣ ಕಟ್ ಮಾಡ್ಕೊಂಡು ತೊಗೊಂಡಿದ್ದಾರೆ. ಅಮೂಲ್ ಘೀ, ಅಮೂಲ್ ಬಟರ್, ಬಟರ್ ನೋಡಿ ಒಂದ್ 2 ಟೀ ಸ್ಪೂನ್ ಬಟರ್ ಹಾಕೊಂಡಿದ್ದಾರೆ. ಇದು ಆನಿಯನ್, ಇದು ಬ್ರೋಕೊಲಿ ನೋಡಿ ಆಗ್ಲೇ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ, ಆ ಬ್ರೋಕ್ಲಿ ಸ್ವಲ್ಪ ಹಾಕೊಂಡಿದ್ದಾರೆ. ನೋಡಿ ಈ ತರ ಒಂದು ಬ್ರೋಕ್ಲಿ ಹಾಕಿ ಮಾಡೋದ್ರಿಂದ ವೆಜ್ ಫ್ರೈಡ್ ರೈಸ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಅದರಲ್ಲಿ ಸ್ವಲ್ಪ ಆಯಿಲು, ನೋಡಿ ಇದನ್ನ ಒಂದು 30 ಸೆಕೆಂಡ್ಸ್ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಕ್ಯಾರೆಟ್ ಮತ್ತೆ ಬೀನ್ಸ್ ಹಾಕೊಂಡಿದ್ದಾರೆ. ನೋಡಿ ಇದರ ಸಣ್ಣ ಕಟ್ ಮಾಡ್ಕೊಂಡಿದ್ದಾರೆ ಕ್ಯಾರೆಟ್ ಮತ್ತೆ ಬೀನ್ಸ್. इसको 2 ऑप्शन है, बॉईल करके भी दे सकता है, ऐसे भी दे सकता है. ओके बॉईल करा तो हेल्थ का अच्छे है. ओके ನೋಡಿ ಅದರಲ್ಲಿ ಈಗ ವೈಟ್ ರೈಸ್ ಹಾಕೊಂಡಿದ್ದಾರೆ, ಬಾಸ್ಮತಿ ವೈಟ್ ರೈಸ್. ಸಾಲ್ಟ್ आ गया. ನೋಡಿ ಪುಡಿ ಉಪ್ಪು, ವೈಟ್ ಪೆಪ್ಪರ್ ಪೌಡರ್ ಸ್ವಲ್ಪ, ನೋಡಿ ಸ್ವಲ್ಪ ಶುಗರು, ಹಲ್ಕ ಚಿಲ್ಲಿ ಪೌಡರ್, ಬ್ಲಾಕ್ ಪೆಪ್ಪರ್, ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ, ಬ್ಲಾಕ್ ಪೆಪ್ಪರ್ ಪೌಡರ್ ಸ್ವಲ್ಪ, ಟೊಮಾಟೊ ಸಾಸ್, ಚಿಲ್ಲಿ ಸಾಸ್. ನೋಡಿ ಟೊಮೆಟೊ ಸಾಸ್ ಸ್ವಲ್ಪ, ಚಿಲ್ಲಿ ಸಾಸ್ ಸ್ವಲ್ಪ ಹಾಕೊಂಡಿದ್ದಾರೆ. ಸ್ವಲ್ಪ ಸೋಯಾ ಸಾಸ್ ಸ್ವಲ್ಪ, ಒಂದು ಅರ್ಧ ಟೀ ಸ್ಪೂನು ಸೋಯಾ ಸಾಸು. ವೆರಿ ಗುಡ್. ಹೋಯ್ ನೋಡಿ ವೆಜ್ ಫ್ರೈಡ್ ರೈಸ್ ರೆಡಿ. ನೋಡಿ ವೆಜ್ ಫ್ರೈಡ್ ರೈಸ್ ಅನ್ನೋದು ರೆಡಿ ಆಗಿದೆ. ನೋಡಿ ಈ ಥರ ಒಂದು ಭೀಮಾಸ್ ಕಿಚನ್ ರೆಸ್ಟೋರೆಂಟಲ್ಲಿ ಈ ಥರ ಸರ್ವ್ ಮಾಡ್ತಾರೆ. ನೋಡಿ ಫ್ರೈಡ್ ರೈಸ್ಗೆ, ವೆಜ್ ಫ್ರೈಡ್ ರೈಸ್ಗೆ ಇದು ಸಾಸು. ಇದು ಏನು ಸಾಸ್? ಹಾಟ್ ಗಾರ್ಲಿಕ್. ನೋಡಿ ಇದು ವೆಜ್ ಫ್ರೈಡ್ ರೈಸ್ ಜೊತೆಗೆ ಹಾಟ್ ಗಾರ್ಲಿಕ್ ಸಾಸ್. ಎಲ್ಲ ಕಡೆ ಟೊಮಾಟೊ ಸಾಸ್ ಕೊಡ್ತಾರೆ. ಓಕೆ ಅದು ಹ್ಯಾಂಡ್ ಮೇಡ್ ರೆಡಿ ಮಾಡಿ, ಅದು ಓಕೆ ಗಾರ್ಲಿಕ್ ಹೋಮ್ ಮೇಡ್ ಗಾರ್ಲಿಕ್ ಎಲ್ಲ ರೆಡಿ ಮಾಡಿ ಗಾರ್ಲಿಕ್ ಸಾಸ್ ಇದೆ. ಗಾರ್ಲಿಕ್ ಸಾಸ್ ಓಕೆ. ಕ್ಯಾಪ್ಸಿಕಮ್, ಕ್ಯಾಬೇಜ್ ಮತ್ತೆ ಅದು ಬ್ರೋಕ್ಲಿ ಎಲ್ಲ ಯೂಸ್ ಮಾಡ್ತಾರೆ. ಓಕೆ ಹೌದು ಯೂಸ್ ಮಾಡಲ್ಲ. ಬ್ರೋಕ್ಲಿ ಎಲ್ಲ ತುಂಬಾ ಕಾಸ್ಟ್ಲಿ ಆಗುತ್ತೆ. ಹೌದು. ನೋಡಿ ಅವರು ಆದ್ರೂ ಇಲ್ಲಿ ಈ ರೆಸ್ಟೋರೆಂಟ್ ಅಲ್ಲಿ ಬ್ರೋಕ್ಲಿ ಕೂಡ ಹಾಕ್ತಾ ಇದ್ದಾರೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಭೀಮಾಸ್ ಕಿಚನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲಿ ಯಾವ ರೀತಿ ಒಂದು ವೆಜ್ ಫ್ರೈಡ್ ರೈಸ್ ಮಾಡ್ತಾರೆ ಅಂತ ಬಿಟ್ಟು. ಇದಂತೂ ತುಂಬಾ ಚೆನ್ನಾಗಿತ್ತು. ಇದಂತೂ ತುಂಬಾನೇ ಡಿಫ್ರೆಂಟ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಇದ್ರ ಜೊತೆಲಿ ಈ ಸಾಸ್ ಕೊಡ್ತಾರಲ್ಲ, ಗಾರ್ಲಿಕ್ ಸಾಸ್, ಇದಂತೂ ತುಂಬಾನೇ ಅದು ಕಾಂಬಿನೇಷನ್ ಸಖತ್ತಾಗಿತ್ತು. ನೋಡಿ ಈ ತರ ಒಂದು ವೆಜ್ ಫ್ರೈಡ್ ರೈಸ್ ನೀವು ಟೇಸ್ಟ್ ಮಾಡಬೇಕು ಅಂತಂದ್ರೆ ಈ ತರ ಒಂದು ಭೀಮಾಸ್ ಕಿಚನ್ ಫ್ಯಾಮಿಲಿ ರೆಸ್ಟೋರೆಂಟ್ ಗೆ ವಿಸಿಟ್ ಮಾಡಿ. ಇದು ಅತ್ತಿಬೆಲೆಯಲ್ಲಿ ಇರುತ್ತೆ ನೋಡಿ. ಮತ್ತೆ ಇವ್ರ ಹತ್ರ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಆಂಧ್ರ ಸ್ಟೈಲು ವೆಜ್ ಮೀಲ್ಸ್, ನಾನ್ ವೆಜ್ ಮೀಲ್ಸ್ ಮತ್ತೆ ಫಿಶ್ ಮೀಲ್ಸ್, ಈ ತರ ಎಲ್ಲಾ ತರದ್ದು ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ.